ಏನಾದ್ರು ಒಂದಾದ್ರೂ ಹುದ್ದೆ ಕೊಡ್ಬೇಕು ಸರ್. ಅವಾಗ ಯಾರಿಗೆ ಇಷ್ಟು ಸಚಿವ ಸ್ಥಾನ ಕೊಡ್ಬೇಕು ಯಾರಿಗೆ? ತದನಂತರ ಇಲ್ಲ ಯಾರಿಗೆ? ನಮಗೆ ಸರ್ ನಾ ಬೇಡೇ ಇಲ್ಲಲ್ರಿ ಸರ್ ನಾ ಅವ್ರಿಗೆ ಹೋಗಿ ಎಲ್ಲಿ ಅಪ್ಪಾಜಿ ಅಲ್ಲಿ ನಾವು ಸಿದ್ದೇಶ್ವರ ಅಪ್ಪರಿಗೆ ಅಪ್ಪರ ಅಟ್ಟೆ ಯಡಿಯೂರಪ್ಪಗೆ ಅಪ್ಪಾಜಿ ಅನ್ನೋದು ಕಾಲು ಮುಗಿಯೋದು ಯಡಿಯೂರಪ್ಪಗೆ ರಾತ್ರಿ ಎಲ್ಲ ವ್ಯವಸ್ಥೆ ಮಾಡೋದು ನಾವು ಮಾಡಿಲ್ಲ. ಅದಕ್ಕೆ ಸರ್ ಈಗ ಏನಂತಾರೆ ಸರ್, ಈಗ ಸೆಂಟ್ರಲ್ಲೂ ಯತ್ನಾಳ್ ಯಾರಿದ್ದಾರೆ? ಯಾರೂ ಇಲ್ಲ ಜಗತ್ತಿನಾಗ ಯಾರು ಜೋಡ ಇಲ್ಲ. ಅಲ್ಲ ಸರ್ ಕರೋನಾದಾಗ ಯಾರ ಜೋಡ ಯಾರಿದ್ರು? ಅಪ್ಪ ಮಕ್ಕಳಿಗೆ ಬಂದ್ರೆ ಮಕ್ಕಳೇ ನೋಡ್ಯಾರೇನು ಮುಟ್ಟ್ಯಾರೇನು ಹೆಂಡತಿ ಮಕ್ಕಳಾರು ಮುಟ್ಟ್ಯಾರೇನು? ಹಂಗೆ ನಾವು ಯಾರು ಬೇಕಾಗಿಲ್ಲ ನನಗೆ. ಜನ ನನ್ನ ಹಿಂದದ. ನೀವು ಚಾಮರಾಜನಗರನಾಗ ಕೇಳ್ರಿ, ಕೋಲಾರನಾಗ ಕೇಳ್ರಿ, ಇಲ್ಲಿ ಬಸವ ಕಲ್ಯಾಣದಾಗ ಕೇಳ್ರಿ, ಏನು ಹೇಳ್ತಾರೆ ಗೌಡ್ರ ನೀವು ಹಿಂಗೆ ಇರ್ತಾರೆ. ಮುಖ್ಯಮಂತ್ರಿ ಬಗ್ಗೆ ಏನೂ ಆಗೋದು ಬೇಡ, ಒಬ್ಬ ಖಡಕ್ ಮಾತಾಡೋ ಬೇಕಾಗೈತಿ ರಾಜ್ಯದಲ್ಲಿ. ನೀವು ಆದ್ರೆ ಕ್ಷೇತ್ರಕ್ಕೆ ಅನುಕೂಲ ಅಂತ ಜನರು ಏನಾದ್ರೆ ಕ್ಷೇತ್ರ ಏನೂ ಇಲ್ಲ ಅಂದ್ರೆ ಬಿಜಾಪುರ ಡೆವಲಪ್ ಮಾಡೀನಿಲ್ಲ. ಭಾರತ ದೇಶದ 6ನೇ ಒಳ್ಳೆಯ ಗಾಳಿ ಇರುವಂಥ ನಗರ ನಾನೇ ಮಾಡಿದ್ದಲ್ಲ. ಇಷ್ಟೆಲ್ಲ ಡ್ರೈನೇಜ್, ರೋಡ, ಲೈಟ್. ಈಗ ಹೆಂಗೈತೆ ಬಿಜಾಪುರ? ಮೊದಲು ಹೆಂಗೆ ಧೂಳಿತ್ತು, ನಿಮ್ಮೆಲ್ಲ ಕ್ಯಾಮ್ರಾಮ್ಯಾಗ ಎಷ್ಟು ಧೂಳು ಕುಂಟಿರ್ತಿತ್ತು. ಈಗ ನೋಡ್ರಿ ಎಲ್ಲ ಕ್ಯಾಮ್ರಾಗಳು ಎಷ್ಟು ಸುತ್ತದಾವ ನನ್ನಿಂದೆ. ಸರ್, ಸಿದ್ದು ಸೌದಿಗಳು ಕೂಡ ಹೇಳಿದ್ರು ಯತ್ನಾಳ್ ಎಲ್ಲ ಸಾಮರ್ಥ್ಯ ಐತಿ, ಅದು ಅದೃಷ್ಟ ಇಲ್ಲ, ಸಿಗಲಿಲ್ಲ. ನಿಮ್ಮ ಪರವಾಗಿ ಮಾತಾಡಿದ್ರು. ನನ್ನ ಕೈಯಾಗ ಕರ್ನಾಟಕ ಕೊಟ್ಟರೆ ಮಾದರಿ ಕರ್ನಾಟಕ ಮಾಡ್ತೀನಿ. ನಾ ರೊಕ್ಕ ತಿನ್ನು ಚಟ ನನಗೆ ಭಾಳಿಲ್ಲ, ಡ್ಯೂಟಿ ಮಾಡಬೇಕು ಅನ್ನೋದು. ಇವರೆಲ್ಲ ಭಾಷಣ ಹೊಡಿತಾರೆ ಮಕ್ಕಳು, ರೈತನ ಮಕ್ಕಳು. ನಾನು ಮೊದಲ ಕೃಷಿ ಬಜಾರ್ ಹಂಗಾದ್ರೆ ದುಬೈದಾಗ ಆಸ್ತಿ ಯಾಕೆ ಮಾಡಿರಪ್ಪ? ಅಮೇರಿಕಾದಾಗ ಮನಿ ಯಾಕೆ ತೊಗೊಂಡ್ರಿ? ನೀವು ರೈತನ ಮಕ್ಕಳಲ್ಲ. ಈಗ ನಾವು ಮಾಡೀನಿ ನೋಡ್ರಿ, ಅಲ್ಲಿ ಚಿಂಚೋಳಿಗೆ ಹೋಗ್ರಿ, ಒಂದು ಸಕ್ಕರೆ ಕಾರ್ಖಾನೆ ಮಾಡೀನಿ, ಎಥನಾಲ್ ಫ್ಯಾಕ್ಟ್ರಿ, 750 ಕೋಟಿ ರೂಪಾಯಿ. ಚಿಂಚೋಳಿ ಕರ್ನಾಟಕದ ಅತಿ ಹೊಂದೊಳದಂಥ ತಾಲೂಕು, ವೀರೇಂದ್ರ ಪಾಟೀಲ್ರ ಮತಕ್ಷೇತ್ರ. ಹೋಗಿ ನೋಡ್ರಿ ಅಲ್ಲಿ ಅಂಥ ಫ್ಯಾಕ್ಟ್ರಿ ಮಾಡೀನಿ. ಸುಮಾರು 1,500 ನೌಕರದಾರ ಅದಾರ, 15,000 ರೈತರು ಉದ್ಧಾರ ಆಗ್ತಾರೆ. ಚಿಂಚೋಳಿನ 2 ವರ್ಷದ ನಂತರ ಬಂದು ನೋಡ್ರಿ ನೀವು, ಕರ್ನಾಟಕದ ಮುಂದುವರೆಯೋ ತಾಲೂಕು. ಅಲ್ಲಿ ಪಬ್ಲಿಕ್ ಸ್ಕೂಲ್ ಮಾಡಿ, 108 ಬೆಡ್ಡಿನ ಹಾಸ್ಪಿಟ್ಲ್ ಮಾಡೀನಿ, ಸೂಪರ್ ಬಜಾರ್ ಮಾಡೀನಿ. ಒಂದು ಮಾಡೆಲ್ ಇಡೀ ಚಿಂಚೋಳಿ ತಾಲೂಕೇ ಮಾಡೆಲ್ ಮಾಡೀನಿ ನಾನು. ನನ್ನ ಕೈ ಕೊಟ್ಟರೆ ಇವರೆಲ್ಲ ಲೂಟಿ ಮಾಡಿ ಒಯ್ದು ಎಲ್ಲೆಲ್ಲಿ ಆಸ್ತಿ ಮಾಡ್ಯಾರ ಇವರು. ಅದನ್ನು ತೆಗಿತೀನಿ. ನಾಳೆ ಡಿ ಕೆ ಶಿವಕುಮಾರ್ ಐತಿ, ನಂದು 5ನೇ ತಾರೀಕಿಗೆ ಹೈಕೋರ್ಟ್ನಾಗ ಐತಿ. 2ನೇದೇ ಇವರೇ, ಅಪ್ಪಾಜಿ ಅವ್ರದೇ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.